ಎಲ್ಲ ಬಂದಿರೋರ್ಗು ತುಂಬಾ ಧನ್ಯವಾದಗಳು. ಹ್ಮ್. ಅದೇ ತರ ರೂಪೇಶ್ ಶೆಟ್ಟಿ ನಾನ್ ಬಿಗ್ ಬಾಸ್ ಅಲ್ಲಿ ಏನ್ ಮಗನಾಗಿ ನೋಡಿದ್ನಿ ಈಗ್ಲೂ ಹಾಗೆ ನೋಡ್ತಾ ಇದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಸಿ ನಾನ್ ತುಂಬಾ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನ್ ಯಾರು ಇಲ್ಲನಪ್ಪ. ಅದೇನೋ ಈಗ್ಲೂ ನಾನು ತುಂಬಾ ಅವ್ನ್ ಮಗನಾಗಿಯೂ ನೋಡ್ತೀನಿ, ಒಂದ್ ಲವರ್ ಆಗಿಯೂ ನೋಡ್ತೀನಿ. ಅದ್ರಲ್ಲೇನೋ ಆತರ ಎರಡು ಕನೆಕ್ಷನ್ ಕನೆಕ್ಟ್ ಆಗೈತೆ ನನ್ಗೆ, ಅದೇನೋ ಗೊತ್ತಿಲ್ಲ. ಎರಡು ಹೃದಯ ಇದ್ದಂಗೆ ನಮ್ಗೆ. ಅದೇ ತರ ನಮ್ಮ ರೂಪೇಶ್ ರಾಜಣ್ಣ ನಮ್ಮ 3 ಜನ ತುಂಬಾ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಸಿದ್ದೆ. ಈ ಬಿಗ್ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವು ಇಬ್ರು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸ್ಸಸ್ ಚೆನ್ನಾಗ್ ಮಾತಾಡ್ತಾರೆ ನನ್ಗಿಂತ. ಹೌದಾ? ನೋಡ್ತೀನಿ ನೋಡಿ. ಆಯ್ತು ಮೇಡಮ್, ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆಗ್ ಮುಂಚೆ ಲವ್ ಆಯ್ತಾ, ಹೆಂಗೆ? ಏಜ್ ಏನು ಹೇಳ್ಕೊಡ್ತಾ ಇದೀರಾ? ಇಲ್ಲ, ನಾನೇ ಹೇಳ್ತೀನಿ, ಅದೇನಾರು ಹೇಳಿ. ಅವ್ರೇನಾದ್ರು ಇಬ್ರು ಒಂದೇ ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಸರಸ್ವತಿ ಆಗಿ ನೋಡ್ತೀನಿ, ಲಕ್ಷ್ಮಿ ಆಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡ್ಗೆ ಮನೆಯಿಂದ ಸೌಟ್ ಏನಾದ್ರು ಬೀಳ್ತಾರಂತ ಸರ್ ಅಲ್ಲಿಗೆ? ಇಲ್ಲ, ನಾನ್ ಮನೇಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ. ಆದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೇನಲ್ಲ. ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ, ಅಯ್ಯೋ ನಾನು ಅಷ್ಟು ಲವ್ ಮಾಡ್ಬೇಕಂತ ಮನ್ಸು ಹೇಳ್ತಾ ಇದ್ದೀನಿ. ಅಲ್ಲ, ನಾವೆಲ್ಲ ರೆಡಿ ಮಾಡಿ ಇಟ್ಟಿದೀವಿ ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವ್ ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ, ಇವಾಗ ಲವ್ ಫೀಲ್ಡ್ ಅಲ್ಲಿ ಇದೀನಿ. ಇಲ್ಲ, ನಾನ್ ತುಂಬಾ ದಿವಸದಿಂದ ಆದಂತ ಆಸೆ ಇದೆ. ಅಂದ್ರೆ ಇದನ್ನ ಹೇಳ್ಕೊಳಕ್ ಒಂದ್ ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ರಿಗೆ ಗೊತ್ತು ಅಷ್ಟ್ ಲವ್. ಅದ್ ಏನೋ ಗೊತ್ತ, ಮುಂಚೆ ಹಿಂಗ್ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಭಯಂಕರ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲಾರ್ಗು ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತೀವಿ, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಖಂಡಿತ ಮಾಡ್ತೀವಿ. ಸಖತ್ತನ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀವಿ ಕಣ, ಕಲಾವಿದ ಕಣ. ಮೇಡಮ್, ನೀವ್ ಹೇಳಿ, ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವ್ ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ತರ ಇರುತ್ತೆ ಅಂತಂದ್ರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನು ಇರಲ್ಲ. ಅವಾಗ ನಾವ್ ಅವ್ರಿಗಾಗ್ಲಿ, ಅವ್ರು ನಮಿಗಾಗ್ಲಿ ಟೈಮ್ ಕೊಡಕ್ಕಿರುತ್ತೆ. ಮದ್ವೆ ಆದ್ಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗ್ಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ. ಅವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು. ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ. ಇವ್ರು ಕಷ್ಟ ಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವ್ ಅವ್ರ ಹಿಂದೆ ಹೋಗ್ಬೇಕಷ್ಟೇ. ಅದ್ ಬಿಟ್ರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲ್ಸ ಮಾಡಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ದು ಎಲ್ಲರನ್ನ ಸಾಕ್ಬೇಕಲ್ವಾ ಅವರು. ಹಂಗಾಗಿ ನಾವ್ ಮದ್ವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸ್ ಆಗಿ ಕೆಲ್ಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ, ಅವ್ರನ್ನ ಲವ್ ಮಾಡ್ತೀನಿ ಅಂತಾನು ಕೇಳಲಿಲ್ಲ, ಡೈರೆಕ್ಟ್ ಆಗಿ ಕೇಳಿದ್ರು ಮದ್ವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ ಕೆಲ್ಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ, ನಿಮ್ ಫ್ಯಾಮಿಲಿ ದೊಡ್ಡದು, ನಮ್ದು ಚಿಕ್ಕದು. ಅವಾಗ ಏನಾಗುತ್ತೆ ಅಂತಂದ್ರೆ, ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗ್ಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳ್ದೆ, ನನ್ ಪ್ರೊಫೆಷನ್ ಬಗ್ಗೆ, ನನ್ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ. ಆದ್ರೆ ಅವತ್ ಹೇಳಿದ್ರು, ನಾನು ಯಾವತ್ತು ನಿನ್ ಕೆಲ್ಸದ ಬಗ್ಗೆ ಆಗ್ಲಿ, ನಿನ್ ಬಗ್ಗೆ ಆಗ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೆ ಇದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಪಾಪ. ಓಕೆ, ಆದ್ರೆ ಬನ್ನಿ, ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗ್ ಅನ್ಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್?
ಇಲ್ಲ ಚೆನ್ನಾಗಿದೆ. ಮಗು ಆಗ ತನಕ ಒಂದ್ ಪ್ರೀತಿ ಇರುತ್ತೆ, ಮಗು ಆದ್ಮೇಲೆ ಇನ್ನೊಂದ್ ಪ್ರೀತಿ ಇರುತ್ತೆ. ಅದು ಎಲ್ಲಾರ್ಗು ಹಂಚ್ಬೇಕಾದಾಗ ನಾವ್ ಅರ್ಥ ಮಾಡ್ಕೊಂಡ್ ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡ್ ಬದುಕೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ಅಷ್ಟೇ ನಾನು ಎಲ್ಲಾರ್ಗು ಹೇಳೋದು. ನಂಗೆ ಗೊತ್ತು ಮ್ಯಾಮ್ ನಿಮ್ಗೆ ಹೆಂಗ್ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫ್ ಅಲ್ಲಿ ಇಷ್ಟು ಸಹನೆ ಇರೋದು ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್ ಏನು ಪ್ರಪೋಸ್ ಮಾಡ್ಲಿಲ್ವಂತೆ ನೀವುನು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್ ಅವ್ರೆ. ಹೇಳ್ಬೇಕು, ಬಿಗ್ ಬಾಸ್ ಹೋದಾಗ ಎಲ್ರು ನನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ರ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಯಾಕೆ ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಬೇಕು. ಇವಾಗ ಒಂದ್ ವೇದಿಕೆ ಸಿಕ್ಕಿದೆ ಹೇಳಕ್ಕೆ. ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲಿಟರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವ್ರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರ್ಲಿ, ಟ್ರೈನ್ ಅಲ್ಲಿ ಬರ್ಲಿ, ಎಲ್ಲಿ ಬಂದ್ರು ಯಾರು ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದ್ರೆ ಅದ್ ನಮ್ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರು ತಪ್ಕೊಳ್ಳಲ್ಲ, ಮುತ್ಕೊಡಲ್ಲ, ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವ್ ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗ್ ಹೋಗಿದೀವಿ. ನಾವ್ ಹೆಂಗೆ ನಮ್ ಸಂಸ್ಕೃತಿನ ಮೀರಕ್ಕಾಗತ್ತೆ? ಹಂಗಾಗಿ ಅದು ಇದಾಯ್ತು. ಯಾರು ತಪ್ಪಾಗ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ರ ಮಧ್ಯೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡ್ಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನ್ ಮಾಡ್ಕೊಳಲ್ಲ. ಯಾಕೆಂದ್ರೆ ನಾವು ಪ್ರೀತಿಸಿ ಮದ್ವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡ್ಬೇಕಾಗತ್ತೆ. ನಮಗ್ ಮಗು ಇರುತ್ತೆ, ಮಗು ಮುಂದೆ ನಾವ್ ಅವ್ರನ್ನ ದ್ವೇಷ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಮಗು ಆದ್ಮೇಲೆ ನಾವ್ ಯಾವತ್ತೂ ಬೇರೆ ಆಗಕ್ಕೂ ಆಗಲ್ಲ. ಯಾಕೆಂದ್ರೆ ಮಕ್ಳಿಗೋಸ್ಕರನೇ ನಾವು ಬದುಕ್ಬೇಕು ಮಗು ಆದ್ಮೇಲೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನ ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡರ್ಸ್ಟ್ಯಾಂಡ್ ಯು ಆರ್ ಸೋ ಎಮೋಷನಲ್. ಇಟ್ಸ್ ಓಕೆ. ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.